ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಭಕ್ತಿ ಜೀವನ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಸಂತ ತುಕಾರಾಮನ ಬಳಿ ತನ್ನದೆನ್ನಬಹುದಾದ ಬೆಲೆಬಾಳುವ ಆಸ್ತಿಪಾಸ್ತಿಗಳಿರಲಿಲ್ಲ. ಆದರೂ ತಾನು ಎಲ್ಲಾ ಸಿರಿವಂತರಿಗಿಂತ ಸಿರಿವಂತ ಎಂದು ಹೇಳಿಕೊಳ್ಳುತ್ತಿದ್ದ. ಅದೇ ತೆರನಾಗಿ ಕಾಳಿದಾಸನಂತಹ ಪಾಶ್ಚಿಮಾತ್ಯ ಕವಿ, ನಾಟಕಕಾರರಾದಂತಹ ಶೇಕ್ಸ್ಪಿಯರ್ ಕೂಡ ಸಂತೃಪ್ತಿ ಎಂಬ ಶಾಶ್ವತ ಕಿರೀಟವನ್ನು, ಅಂದ್ರೆ ಬಂಗಾರ ಅಥವಾ ರತ್ನದ ಕಿರೀಟವಲ್ಲ, ಶಾಶ್ವತ ಕಿರೀಟವನ್ನು ಧರಿಸಿದವನೇ ಪರಮ ಸುಖಿ ಎಂದು ಹೇಳಿಕೊಳ್ಳುತ್ತಿದ್ದರು. ಆದ್ದರಿಂದ ಯಾರೂ ಜಯಿಸದ ಹೃದಯ ಸಾಮ್ರಾಜ್ಯದ ರಾಜರ ರಾಜ ಅವರಾಗಿದ್ದರು. ಈ ಜಗತ್ತಿನಲ್ಲಿರುವ ಸರ್ವೋತ್ಕೃಷ್ಟ ಖಜಾನೆ ಎಂದ್ರೆ ಸಂತೃಪ್ತಿ. ಪ್ರತಿಯೊಬ್ಬ ಮನುಷ್ಯನು ಕುರ್ಚಿಯನ್ನು ಪ್ರೀತಿಸುತ್ತಾನೆ ವಿನಃ ಆದರೆ ಸಂತೃಪ್ತಿಯನ್ನು ಪ್ರೀತಿಸುವುದಿಲ್ಲ. ಇದೇ ಕಾರಣದಿಂದಾಗಿ ಕೆಲವರು ಕುರ್ಚಿಯ ಮೇಲೆ ಸಂತೋಷದಿಂದ ಕುಳಿತುಕೊಳ್ಳುವುದೇ ಇಲ್ಲ. ಒಂದು ವೇಳೆ ಒಂದು ಮಗುವನ್ನು ಕುರ್ಚಿಯ ಮೇಲೆ ಕೂರಿಸಿ ನೋಡಿ, ಅದರ ಮುಖ ಮಂದಹಾಸದಿಂದ ಬೆಳಗುತ್ತದೆ. ಏಕೆಂದ್ರೆ ಅದು ಕುರ್ಚಿಯ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಈಗ ನಮ್ಮ ಶರೀರದ ಅತ್ಯಂತ ಮೇಲ್ಭಾಗವಾದ ತಲೆಯನ್ನು ನಾವು ಪ್ರೀತಿಸುವುದರ ಬದಲು ತಲೆಯ ಮೇಲೆ ಹಾಕೊಳ್ಳುವಂತಹ ಹ್ಯಾಟ್ ಹಾಗೂ ಹೇರ್ ಸ್ಟೈಲ್ ಅನ್ನು ಪ್ರೀತಿಸುತ್ತೇವೆ. ಕೆಲವರು ತಮ್ಮ ತಲೆಗೆ ರುಮಾಲು ಸುತ್ತಕೊಳ್ಳುತ್ತಾರೆ, ಆದರೆ ಅದು ರೇಷ್ಮೆಯ ರುಮಾಲಲ್ಲ ಅಂತ ದುಃಖಿತರಾಗುತ್ತಾರೆ. ಆಗ ತಲೆ ಹೇಳುತ್ತೆ, ಮನುಷ್ಯನೇ, ನೀನು ಎಂತಹ ರುಮಾಲು ಸುತ್ತಕೊಂಡೆ ಎಂಬುದು ಮುಖ್ಯವಾದುದಲ್ಲ, ಅದನ್ನು ಯಾವುದರ ಮೇಲೆ ಸುತ್ತಿಕೊಂಡೆ ಎಂಬುದು ಬಹು ಮುಖ್ಯವಾದದು ಎಂದು ಹೇಳುವಂಥದ್ದು. ಮನುಷ್ಯರೇ, ಕೇಳಿಲ್ಲಿ, ನಿಮ್ಮ ದುಃಖಕ್ಕೆ ಕಾರಣ ಏನಂದ್ರೆ ನೀವು ಪ್ರತಿಯೊಂದು ವಸ್ತುವಿನ ಆಧಾರದ ಕಡೆಗೆ ಲಕ್ಷ್ಯನೇ ಬೀರೋದಿಲ್ಲ. ಜೀವನದ ಇಳಿಗಾಲದಲ್ಲಿ ಯಾವ ಮನುಷ್ಯನಲ್ಲೂ ತಾರುಣ್ಯದ ಲವಲವಿಕೆ ಇರಲಾರದು. ಇದಕ್ಕೆ ಮಿಗಿಲಾಗಿ ಪುರಾಣಗಳಲ್ಲಿ ವರ್ಣಿಸುವಂತೆ ಒಬ್ಬನ ಕಣ್ಣು, ಮುಖ, ಪಾದಗಳು ಕಮಲ ದಳಗಳ ಹಾಗೆ ನಾಜೂಕಾಗಿ ಇರಲಾರವು. ಈಗಲೂ ಸಹ ಇಚ್ಛಿಸಿದ ಕಡೆಗೆಲ್ಲ ಸುತ್ತಾಡುತ್ತೇವೆ ಹಾಗೂ ಕಣ್ಣುಗಳಿಂದ ದಿವ್ಯ ದೃಷ್ಟಿಯನ್ನು ಆಸ್ವಾದಿಸುತ್ತೇವೆ. ಅದಕ್ಕಾಗಿ ನಾವು ದೇವರಿಗೆ ಋಣಿಯಾಗಿರಬೇಕು. ನಮ್ಮ ಬಳಿ ಏನಿಲ್ಲವೋ ಅಂತಹ ಕೊರತೆಗೆ ನಾವು ಬಹಳ ಮಹತ್ವ ನೀಡುತ್ತೇವೆ. ಏನಿದೆಯೋ ಅದರ ಬಗ್ಗೆ ಅಸಡ್ಡೆ ತೋರುತ್ತೇವೆ. ಇದೇ ಅತೃಪ್ತಿಗೆ ಕಾರಣವಾಗಿದೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿರುವಂಥದ್ದು. ಧನ್ಯವಾದಗಳು.